ಸ್ಟಾರ್ಟಿಂಗ್ ಸ್ಕ್ರಿಪ್ಟ್ ಅಲ್ಲಿ ನಂಗೊಂದು ಹೀರೋಯಿನ್ ಅಂತ ಇತ್ತು, ಇನ್ನೊಂದು ಸ್ಕ್ರಿಪ್ಟ್ ಅಲ್ಲಿ ಚೆನ್ನಾಗಿತ್ತು. ಅದೇ ಇದೊಂದು ಬರ್ತಾಳೆ, ನಾನೇನು ಸಣ್ಣ ಲವ್ ಇದೆ, ಸ್ವಲ್ಪ ಆಸೆ ಇತ್ತು, ಎಲ್ಲ ಇತ್ತು. ನಮ್ಮ ಮಧ್ಯೆ ಕಾಂಪಿಟೇಷನ್ ಇತ್ತು. ಏನ್ ಬೇಕೋ ಇಮಿಡಿಯೇಟ್ ಆಗಿ ಅಲ್ಲೇ ಇವಾಗ ಒಂದು ಸಮುದ್ರ ಅಲ್ಲಿ ನೀರಲ್ಲಿ ಡೂಬ್ಬೇಕಂದ್ರೂ ಬಿದ್ದೋಗ್ತಾ ಇತ್ತು. ಕೇಳಿದ್ರಂತಲ್ಲ ಬೆಳೆ ಪ್ರತಿದಿನ ಇಲ್ಲೇ ಕಿವಿತಿದೆ. ವಿಲನ್ ಅಂತ ಎಲ್ಲರೂ ಇದ್ ಮಾಡ್ತಾ ಇದಾರೆ, ಬಟ್ ವಿಲನ್ ಅಲ್ಲ, ಇವೊಂದು ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಲೈಕ್ ಕಟ್ ಮಾಡಿದ್ರೆ ಸ್ಕ್ರಿಪ್ಟ್ ಚೇಂಜ್ ಆಗುತ್ತೆ. ಏನೇ ಮಾಡೋಕೆ ಹೋದ್ರು ಲಾಸ್ಟ್ ನಿಂಗೆ ಸಿಗೋದು, ನಿಂಗೆ ಏನ್ ಸಿಗ್ಬೇಕು ಅದು ಸಿಗುತ್ತೆ. ಚೆನ್ನಾಗಿ ಬಂದಿದೆ ಅಂತ ಅವರೆಲ್ಲ ಹೇಳ್ತಿದ್ದಾರೆ, ನಂಗೆ ಗೊತ್ತಿಲ್ಲ. ತುಂಬಾ ಇನ್ನೋಸೆಂಟ್ ಸರ್. ಮತ್ತೆ ಅವ್ರನ್ನ ಕೇಳಿಕಿದ್ರೆ ಯಾರನ್ನ ಬಿಡೋದು. ಸರ್ ನಮಸ್ತೆ, ಇಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನೀವು ಹೇಗಿದ್ದೀರಾ? ಸೂಪರ್ ಸರ್, ನೀವು ಹೇಗಿದ್ದೀರಾ ಸರ್? ಸೂಪರ್ ಸರ್, ಸೂಪರ್. ಈ ಮತ್ಸ್ಯಗಂಧ ಏನಿದು ಆ್ಯಕ್ಚುಲಿ ನಿಮಗೆ ಹೇಗೆ ಸಿಕ್ತು ಇದು ಕೆಲಸ ಅಂತ ಹೇಳ್ಬೋದು? ಮತ್ಸ್ಯಗಂಧ ಅದೇ ಸರ್, ನಮ್ದು ಕಪಾಲ ಅಂತೇಳಿ ಸಿನಿಮಾ ಆದ್ಮೇಲೆ ಕಪಾಲ ಸಿನಿಮಾ ಎಡಿ ಬಂದು ನಮ್ಮ ದೇವರಾಜ್ ಸರ್ ಡೈರೆಕ್ಟರ್ ಇದಾರಲ್ಲ, ಸೊ ಅವರು ಪರಿಚಯ, ಅವ್ರ ಟೀಮಲ್ಲಿ ಇದ್ರು. ಸೊ ಅವ್ರು ನನ್ನ ರೆಫರ್ ಮಾಡಿದ್ರು. ಸೊ ರೆಫರ್ ಮಾಡಿ ನಾನು ಹೋಗಿ ಸರ್ ಹತ್ರ ಡಿಸ್ಕಷನ್ ಕೂತಾಗ ಸೊ ಮತ್ಸ್ಯಗಂಧ ಕತೆ ಹೇಳಿದ್ರು. ತುಂಬ ನನಗೆ ಚಾಲೆಂಜಿಂಗ್ ಅನ್ನಿಸ್ತು. ಅಂದರೆ ಸಮುದ್ರನ ಬ್ಯಾಕ್ಡ್ರಾಪ್ ಇಟ್ಕೊಂಡು ಕತೆ ಹೇಳಕ್ಕೆ ಹೊರಟಿದ್ದಾರೆ. ಉತ್ತರ ಕನ್ನಡನ ಫಸ್ಟ್ ಟೈಮ್ ಆಗಿ ಪೋರ್ಟ್ರೇಟ್ ಮಾಡ್ತಾ ಇದ್ವಿ. ಅಂದರೆ ಸುಮಾರು ಉತ್ತರ ಕನ್ನಡ ಕ್ಯಾಪ್ಚರ್ ಮಾಡಿದ್ರು, ಈ ಕತೆ ತುಂಬ ಆ್ಯಪ್ಟ್ ಆಗಿತ್ತು. ಸೊ ಹಂಗೆ ನಾನು ಒಳಗೆ ಬಂದೆ. ಸೊ ತುಂಬ ಇಷ್ಟ ಆಯಿತು. ಫಿಶರ್ಮನ್ ಲೈಫ್ ಸ್ಟೈಲ್ನ ಅರ್ಥ ಮಾಡಿಕೊಂಡು ಮಾಡೋ ಅಂಥ ಸಿನಿಮಾ ಇದು. ಓಕೆ, ಫಸ್ಟ್ ಟೈಮ್ ಅಂದರೆ ಈ ಥರ ಯಾವುದೋ ಒಂದು ಡಿಫ್ರೆಂಟಾಗಿ ಮಾಡಿದಾಗ ಚಾಲೆಂಜಸ್ ಅಂತ ಇರುತ್ತೆ, ಏನದ ಚಾಲೆಂಜಸ್ ಆಗಿತ್ತು? ಚಾಲೆಂಜಸ್ ಅಂದರೆ ಲೈಕ್ ಈಗ ಫಿಶರ್ಮನ್ ಲೈಫ್ ಸ್ಟೈಲೇ ಕ್ಯಾಪ್ಚರ್ ಮಾಡೋದೇ ಚಾಲೆಂಜು. ಬಿಕಾಸ್ ನಿಮ್ಗೆ ಗೊತ್ತು, ಸಮುದ್ರಕ್ಕೆ ಎವ್ರಿ ಡೇ ಸಮುದ್ರಕ್ಕೆ ಹೋಗ್ತಾರೆ. ಸೊ ಅವ್ರ ಜೊತೆಗೆ ನಾವು ಕ್ಯಾಮ್ರಾ ಎತ್ಕೊಂಡು ಟ್ರಾವೆಲ್ ಮಾಡಿದ್ವಿ. ಸಮುದ್ರದಲ್ಲಿ ಲೈಕ್ ತುಂಬ ವೇವ್ಸ್ ಇರುತ್ತೆ. ನೀವು ಅಂದ್ಕೊಂಡಂಗೆ ಲೈಕ್ ನಾರ್ಮಲ್ ಈಗ ಬೋಟು ಆ ಥರ ರಿವರ್ ಥರ ಅಲ್ಲ, ತುಂಬ ಅಲೆಗಳು ಬರ್ತಾ ಇರುತ್ತೆ. ಸೊ ಅದನ್ನ ಇಟ್ಕೊಂಡು ಚಾಲೆಂಜ್ ಅಂದರೆ ಕ್ಯಾಮ್ರಾ ಬಂದು ಲೈಕ್ ಒಂದು 4-5 ಜನ ಇಟ್ಕೊಳ್ತಾ ಇದ್ವಿ. ಸೊ ಅದನ್ನ ಕ್ಯಾಪ್ಚರ್ ಮಾಡೋಕ್ಕೆ ಈ ಸಿನಿಮಾಲು ಅದೇ ಥರ ಇರುತ್ತೆ. ವಿಜುವಲಿ ನೋಡಿದ್ರೆ ಒಂದು ಸಮುದ್ರ ಹತ್ರ ಇರೋ ಥರನೇ ಫೀಲ್ ಇರುತ್ತೆ. ಸೊ ಎಲ್ಲ ಪ್ರತಿ ಸೀನ್ಸು ಚಾಲೆಂಜಿಂಗ್. ಸೂಪರ್. ಎಸ್ ಸರ್, ನಿಮ್ಮ ಬಗ್ಗೆ ಹೇಳಿ. ನನಗೆ ನಿಮ್ಮ ಲುಕ್ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಏನೋ ಒಂಥರ ಡಿಫ್ರೆಂಟ್ ಹೇರ್ ಸ್ಟೈಲು. ಏನಿದು ವಿಲನ್ ಅಂತೂ ಪಕ್ಕ ಹೇಳಿ, ನಿಮ್ಮ ಬಗ್ಗೆ ಹೇಳಿ. ನಾಗರಾಜ್ ಬಂದ್ರು ಅಂತ. ಮತ್ಸ್ಯಗಂಧ ಆ್ಯಕ್ಚುಲಿ ನಾವೆಲ್ಲ ಸ್ಟಾರ್ಟಿಂಗ್ಗೆ ಕತೆ ಬರೀಬೇಕಾದ್ರೆ ಜೊತೆಗಿದ್ದೆ. ನಾವೇನು ಟೀಮ್ ಮಾಡ್ಕೊಂಡ್ವಿ. ಈಗ ಯಾವ ಸಿನಿಮಾ ಮಾಡಬೇಕು ಅಂತ ನಾವು ಸ್ವಲ್ಪ ಯೋಚನೆ ಮಾಡ್ತಾ ಇದ್ವಿ. ಅವಾಗ ಈ ಮತ್ಸ್ಯಗಂಧ ಸ್ಕ್ರಿಪ್ಟ್ ಬಂತು. ನಾನು ಡೈರೆಕ್ಟ್ರು, ಇವರು ಮತ್ತೆ ಪ್ರಶಾಂತ್ ಸಿದ್ದಿ ಎಲ್ಲ ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡಿದ್ವಿ. ಸ್ಕ್ರಿಪ್ಟ್ ಮಾಡಬೇಕಾದ್ರೆ ನಾವೇನು ಮಾಡ್ತಿದ್ವಿ ಅಂದರೆ 1 hour ಹೋಗ್ತಾ ಇದ್ವಿ. ಸ್ಕ್ರಿಪ್ಟ್ ನೀವೇ ರೆಡಿ ಮಾಡಿ ನಾವೆಲ್ಲ ಕೂತ್ಕೊಂಡು ಡೈರೆಕ್ಟರ್ ಬರ್ದಿರೋದು, ಬಟ್ ಒಂದಿಷ್ಟು ಜೊತೆಗೆ ಬೇಕಲ್ಲ, ಒಂದಿಷ್ಟು ಎಡಬಲ ಬೇಕಲ್ಲ. ನಾವೆಲ್ಲರೂ ಕೂತ್ಕೊಂಡು ಬರ್ದಾದ್ಮೇಲೆ 1 hour ಹೋದ್ವಿ. 1 hour ಹೋಗಿ ಸ್ವಲ್ಪ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಬೇಕಲ್ಲ. ಸುಮ್ಮನೆ ಏನೋ ಈಗ ಯಾವುದೋ ಒಂದು ಕಾರ್ವಿಸ್ ಬಗ್ಗೆ ನಾವು ಮಾಡಕ್ ಹೋಗ್ತಿದೀವಿ ಅಂತಂದ್ರೆ ಅವ್ರ ಬಗ್ಗೆ ಏನೇನೋ ಮಾಡೋಕ್ಕಾಗಲ್ಲ. ಅವ್ರು ನಾಳೆ ಬಂದ್ಬಿಟ್ಟು ನಮ್ಮನ್ನ ಮಾಡ್ಬಿಡ್ತಾರೆ. ಅದಕ್ಕೆ ಅಲ್ಲಿ ಹೋಗಿ ನೋಡ್ಕೊಂಡು ಮಾಡೋಣ ಅಂತ ಸೀದಾ 1 hour ಹೋದ್ವಿ. ಸರ್ ಬೆಳಿಗ್ಗೆ ಕರೆಕ್ಟ್ ಅವ್ರು 3 ಗಂಟೆ ಹೋಗ್ತಾರೆ, ಇಲ್ಲಿಗೆ ಸಮುದ್ರಕ್ಕೆ ಹೋಗ್ತಾರೆ ಫಿಶಿಂಗಿಗೆ. ನಾವು ಕರೆಕ್ಟ್ 3 ಗಂಟೆ ಹೋದಾಗ ಅವ್ರಿಗೆ ಹೋಗಿ ಆಯ್ತು. 5 ಗಂಟೆ ಬರ್ತಾರೆ. ಅದು ಎಳೆಯೋ ಪ್ರೊಸೆಸ್ ಇದೆ ಗೊತ್ತಾ, ಬಲೆ ಎಳೆಯೋದು, ದೋಣಿ ಎಳೆಯೋದೆಲ್ಲ ಒಂದು ಪ್ರೊಸೆಸ್ ಇದೆ. ಅದನ್ನ ಕರೆಕ್ಟ್ ಪ್ರಾಕ್ಟೀಸ್ ಮಾಡಂತ 3 ದಿವಸ ಹೋದ್ವಿ. 4ನೇ ದಿವಸಕ್ಕೆ ಅವರೇ ಬಂದಿದ್ದಾರೆ. ಅವ್ರಿಗೆ ಜನ ಬೇಕಿತ್ತು ಎಳೆಯೋದಕ್ಕೆ. ಅವರೇ ಬಂದು ಎಲ್ಲಿದ್ರು ಬಂದ್ರು ಎಳೆಯೋದು ಬೇಕು ಅಂತೇಳಿ. ಸೊ ಆ ಥರ ಪ್ರೊಸೆಸ್ ಅಲ್ಲಿ ಡೇ 1 ನಾನು ಜೊತೆಗಿದ್ವಿ. ಅದಾದ್ಮೇಲೆ ನಮ್ಮ ಡೈರೆಕ್ಟರ್ಗೆ ನನ್ನ ಹತ್ರ ಯಾವ ಥರ ಕ್ಯಾರೆಕ್ಟರ್ ಮಾಡಿಸ್ಬೋದು ಅಂತ ಅವ್ರಿಗೆ ಕರೆಕ್ಟಾಗಿ ಗೊತ್ತು. ಯಾಕಂದ್ರೆ ಅವ್ರು ಒಡನಾಟ ಒಂದು 4-5 ವರ್ಷ ಜೊತೆಗಿರೋದ್ರಿಂದ ನಾಗಿ ಯಾವ ಥರ ಮಾಡ್ತಾರೆ, ಯಾವ ಕ್ಯಾರೆಕ್ಟರ್ ಚೆನ್ನಾಗಿ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತು. ಸೊ ಅವರು ಒಂದು ಲೋಕಿ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟರು. ಮೀನುಗಾರರ ಜನಾಂಗದಲ್ಲಿ ಹುಟ್ಟಿ ಕಾರ್ವಿಸ್ ಲೋಕೇಶ್ ಕಾರ್ವಿ ಅಂತ ಒಂದು ಕ್ಯಾರೆಕ್ಟರ್ನ ಈ ಸಿನಿಮಾದಲ್ಲಿ ಮತ್ಸ್ಯಗಂಧದಲ್ಲಿ ನಾನು ಮಾಡ್ತಾ ಇದ್ದೀನಿ. ಖುಷಿ ಇದೆ, ಚೆನ್ನಾಗಿ ಬಂದಿದೆ ಅಂತ ಅವರೆಲ್ಲ ಹೇಳ್ತಿದ್ದಾರೆ, ನಂಗೆ ಗೊತ್ತಿಲ್ಲ. ಇಲ್ಲ, ಈ ಥರ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ಗಳು ಸಿಗೋದಿರ್ಬೋದು, ಕೆಲವೊಂದು ರೆಕಗ್ನೈಸ್ ಆಗೋದು ಕ್ಯಾರೆಕ್ಟರ್ ಅದು ಈಸಿ ಅಲ್ಲ. ಸೊ ನೀವು ಮೇ ಬಿ ನಿಮ್ಮ ಲುಕ್ಸಿಂದಲೇ ಪಡ್ಕೊಬೋದು. ನಿಮ್ಗೆ ಏನು ಅನ್ಸುತ್ತಾರೆ ಇವ್ರದ್ದು ಒಂದು ಆ್ಯಕ್ಟಿಂಗ್? ಸರ್ ಇವ್ರ ಆ್ಯಕ್ಟಿಂಗ್ ಹೆಂಗಂದ್ರೆ ಲೈಕ್ ಈಗ 4 ಗಂಟೆಗೆ ಶಾರ್ಟ್ ಅಂದರೆ ಇವ್ರು 3:30ಗೆ ರೆಡಿ ಆಗಿರೋರು, ಅಂದರೆ 3:15ಗೆ ರೆಡಿ. ಇವಾಗ ನಾನು ಏನು ಸ್ಪೀಡಲ್ಲಿ ನಾವು ಆದಷ್ಟು ಈ ಗೋಲ್ಡನ್ ಅವರಲ್ಲಿ ಶೂಟ್ ಮಾಡೋಣ ಅನ್ನೋದು ನಮ್ಮ ಒಂದು ಪಾಯಿಂಟ್ ಆಗಿತ್ತು ನಮಗೂ ಡೈರೆಕ್ಟರ್ಗೆ. ಸೊ ನಾವು ಎಷ್ಟು ಕ್ವಿಕ್ಕಾಗಿ ನಾವು ರೆಡಿ ಇರ್ತೀವೋ ಅಷ್ಟು ಕ್ವಿಕ್ಕಾಗಿ ಇವ್ರು ರೆಡಿ ಇರ್ತಾ ಇದ್ರು. ಅಂದರೆ ಸ್ಪಾಂಟೇನಿಯಸ್ ಆಗಿ ಒಂದು ಕಾಸ್ಟ್ಯೂಮ್ ಚೇಂಜ್ ಮಾಡೋದಾಗಲಿ, ಇಲ್ಲ ಒಂದು ಏನು ಬೇಕೋ ಇಮಿಡಿಯೇಟ್ ಆಗಿ ಅಲ್ಲೇ. ಇವಾಗ ಒಂದು ಸಮುದ್ರ
ಅಲ್ಲಿ ನೀರಲ್ಲಿ ಡೂಬ್ಬೇಕಂದ್ರೂ ಬಿದ್ದೋಗ್ತಾ ಇದ್ರು. ಅಂದ್ರೆ ಆ ಲೆವೆಲ್ ಡೆಡಿಕೇಶನ್ ಅವ್ರು ಆ ರೇಂಜಿಗೆ ಇರುವಾಗ. ಸೊ ನಾವು ಅದೇ ನಮ್ಮ ಮಧ್ಯೆ ಕಾಂಪಿಟೇಷನ್ ಇತ್ತು. ಇವಾಗ ನೈಟ್ ನಮ್ಗೆ ಶೂಟಿಂಗ್ ಮುಗಿಸ್ಕೊಂಡು ಬಂದು 12:30 1 ಗಂಟೆ ಆಗುತ್ತೆ. ನಾಳೆ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡೋದಕ್ಕೆ 1-2 ಗಂಟೆ ಆಗಿರುತ್ತೆ. ಇವರೆಲ್ಲ ಕುತ್ಕೊಂತೀವಿ. ಅದ್ರಲ್ಲಿ ಒಂದು ಕಾಂಪಿಟೇಷನ್ ಅಂದ್ರೆ ಬೆಳಿಗ್ಗೆ ಯಾರು ಬೇಗ ಹೇಳ್ತಾರೆ ಅಂತ ಹೇಳಿ ನಾವು ಚಾಲೆಂಜ್. ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್, 5 ಗಂಟೆ ನಾವು ಇರ್ತೀವಿ. ನಾನು ಪ್ರಶಂಸ್ ಇದ್ವಿ. ಇವ್ರು ಹೌದಾ, ನಾವು 4:00 ಇರ್ತೀವಿ. ನೋಡಿದ್ರೆ ಇಬ್ರು ಫಾಸ್ಟ್ ಆಗಿ ಹೋಗ್ತಾ ಇರ್ತೀವಿ, ಕರೆಕ್ಟ್ ಟೈಮ್ ಇರ್ತೀವಿ. ಅದೊಂದು ತುಂಬಾ ಎಂಜಾಯ್ ಮಾಡ್ಕೊಂಡು ಸರ್. ಟೆಕ್ನಿಕಲಿ ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಕ್ವಶನ್ಸ್ ಟೆಕ್ನಿಕಲ್ ಆಗಿ ಮಾತಾಡ್ಬೇಕು ನಿಮ್ಮ ಹತ್ರ. ಸೊ DOP ಅಂದ್ರೆ ಅವ್ರಿಗೆ ಒಂದಷ್ಟು ಚಾಲೆಂಜಸ್ ಬಂದಿರುತ್ತೆ. ನೀವು ಇದ್ರ ಯಾವ್ದು ಕ್ಯಾಮ್ರಾ ಯೂಸ್ ಮಾಡಿದಿರಾ ಅಂದ್ರೆ ಒಂದು ಏನಿರುತ್ತೆ ಸರ್? ಸ್ಪೆಸಿಫಿಕೇಶನ್ಸ್ ಯೂಸ್ ಮಾಡಿದ್ವಿ. ಆಡಿ SX-T, ಆಮೇಲೆ ರೆಡ್ ಜೆಮಿನಿ ಯೂಸ್ ಮಾಡಿದ್ವಿ. ಸೊ ಲೈಕ್ ಏನಂದ್ರೆ ಸರ್, ಡೈರೆಕ್ಟ್ರಿಗೆ ತುಂಬಾ ಲೈಕ್ ಸ್ಟ್ಯಾಟಿಕ್ ಶಾಟ್ ಅಂತೂ ಇಷ್ಟ ಆಗಲ್ಲ. ಸೊ ತುಂಬಾ ಮೂಮೆಂಟ್ ಶಾಟ್ಸ್ ಬೇಕಿರೋದು. ಸೊ ಕೆಲವೊಂದ್ಸತಿ ನಾವೇನ್ ಮಾಡ್ತಾ ಇದ್ವಿ, ತೀರಾ ನಾವು ಸ್ಟ್ಯಾಟಿಕ್ ಇಡೋದಕ್ಕಿಂತ ಶೋಲ್ಡರ್ ಮೇಲೆ ಕ್ಯಾಮ್ರಾ ಕ್ಯಾರಿ ಮಾಡ್ಬಿಟ್ಟಿದ್ವಿ. ಈ ಬೋಟಲ್ಲೆಲ್ಲ ಸುಮಾರು ಶಾರ್ಟ್ಸ್ ಶೋಲ್ಡರ್ ಮೇಲೆ ಕ್ಯಾರಿ ಮಾಡಿದ್ವಿ. ಶೋಲ್ಡರ್ ಮೇಲೆ ಶೂಟ್ ಮಾಡಿದ್ವಿ. ಕ್ರೇಜಿ ಆಗಿತ್ತು ಸರ್. ಲೈಕ್ ಬೋಟ್ ಅಂದ್ರೆ ಈಸಿ ಅಲ್ಲ, ಒಂಚೂರು ಮಿಸ್ ಆದ್ರೂ ನೀವು ಸಮುದ್ರ ಚಾನ್ಸಸ್ ಇರುತ್ತೆ ಸರ್. ಬಟ್ ನಿಮ್ಗೆ ಒಳ್ಳೆ ಶಾಟ್ ಬೇಕಂದ್ರೆ ಟ್ರೈ ಮಾಡ್ಲೇಬೇಕಲ್ಲ. ಸೊ ಅದಕ್ಕೆ ನಾನು ಒಬ್ಬ ಎಫರ್ಟ್ ಹಾಕೋದಲ್ಲ, ಇಡೀ ಟೀಮ್ ಸಪೋರ್ಟ್ ಮಾಡೋದು. ಸೊ ಇವ್ರು ಒಂಥರ ಲೈಕ್ ಹೆಂಗಂದ್ರೆ, ಒಂದು ಸಮುದ್ರಕ್ಕೆ ಹೋಗಿದೀವಿ, ಒಂದು 8-10 ಕಿಲೋಮೀಟರ್ ಹೋಗಿದ್ದೀವಿ. ಸೊ ನಾನೊಂದು ಆ ಸನ್ರೈಸ್ ಟೈಮಲ್ಲಿ ಇವ್ರದ್ದು ಶೂಟ್ ಮಾಡಬೇಕನ್ನೋದು ನನ್ನ ಒಂದು ಪಾಯಿಂಟ್. ಸೊ ಅದಕ್ಕೆ ಸುಮಾರು ಒಂದು 4 ಅವರ್ ಬಿಫೋರ್, ಅಂದ್ರೆ 3 ಗಂಟೆಗೆ ನಾವು ಹೋಗಿ 4 ಅವರ್ ಬೋಟ್ನಲ್ಲಿ ಇವರು ತುಂಬಾನೇ ರಿಸ್ಕ್ ಮಾಡಿದ್ರು ಸರ್. ಇವರೆಲ್ಲ ಏನ್ ಗೊತ್ತಾ ಸರ್, ಈಗ ದೊಡ್ಡ ಬೋಟ್ ಸರ್ ಅದು. ಇಲ್ಲೂ 30-40 ಜನ ಇರುವಂತ ಬೋಟ್ ಅದು. ಇವರು ಕ್ಯಾಮರಾ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ. ನಮ್ಮನ್ನ ನಿಲ್ಸಿರೋದು ಏನ್ ಗೊತ್ತಾ, ಇಬ್ರು ಗೊತ್ತಾ ಚಿಕ್ಕ ದೋಣಿ ಅದು. ಆ ಬೋಟಿಂದ ಇಳಿಬೇಕು ಅಂದ್ರೆ ಒಂದು 10 ಫೀಟ್ ಇಂದ ಕೆಳಗಡೆ ಇಳಿಬೇಕು, ಅದು ಆ ದೋಣಿ ಬರ್ಬೇಕು ಅಂತ. ಅಲ್ಲಿ ನಾನು ಇಳಿಸ್ಬಿಟ್ಟು ಶೂಟ್ ಮಾಡ್ತಿದ್ದಾರೆ. ಎಷ್ಟು ದೂರದಿದ್ದಾರೆ. ನಾಗಿ ಸರ್ ಕೇಳ್ತಿದ್ದಾರೆ, ನಂಗೆ ಕೇಳಿಸ್ತಿದೆ, ಬಟ್ ಭಯ ಆಗ್ತಿದೆ. ಬಟ್ ತೋರ್ಸ್ಕೊಳಂಗಿಲ್ಲ, ಒಳ್ಳೆ ಕ್ಯಾಮ್ರಾ ಯೂಸ್ ಮಾಡ್ತಿದ್ದಾರೆ. ಚೆನ್ನಾಗಿತ್ತು. ಪ್ರತಿ ಸೀನು ಚಾಲೆಂಜ್. ಬಟ್ ನಮ್ಮ ಈ ಸಿನಿಮಾ ಅಂದ್ರೆ ತುಂಬಾ ಜನ ನಾವು ಒಂದ್ಸರಿ ನೋಡಿದವ್ರು ಎಲ್ಲರೂ ಹೇಳ್ತಿರೋದು DOP ಚೆನ್ನಾಗಿದೆ ಅಂದ್ರೆ. ನನಗೆ ಇಷ್ಟ. ಏನೇ ಮಾಡಿದ್ರು ನಾವು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರು ತೋರ್ಸೋರು ಬರ್ಬೇಕಲ್ವಾ. ನೀಟಾಗಿ ತೋರಿಸಿದ್ದಾರೆ, ತುಂಬಾ ಖುಷಿ ಇದೆ ಸರ್. ನಾನು ಟೆಕ್ನಿಕಲ್ ಆಗಿ ಯಾಕೆ ಕೇಳಿದ ಕ್ವಶನ್ಸ್ ಅಂದ್ರೆ, ಪ್ರತಿ ಸಿನಿಮಾಗೂ ಈಗ ಒಂದು ಸಿನಿಮಾ ನೀವು ಕಪಾಲ ಸಿನಿಮಾ ತೆಗೆದಿರ್ಬೋದು, ನೆಕ್ಸ್ಟ್ ಸಿನಿಮಾ ಅದನ್ನು ತೆಗಿಬೇಕಾದ್ರೆ ಒಂದಷ್ಟು ನೀವು ಚೇಂಜಸ್ಗಳು ಮಾಡ್ಕೊಳ್ಲೇಬೇಕಾಗುತ್ತೆ. ಆ್ಯಂಡ್ ನಿಮ್ಮ ವರ್ಕಿಂಗ್ ಸ್ಟೈಲೇ ಚೇಂಜ್ ಮಾಡ್ಬೋದು. ಸೊ ಟೆಕ್ನಿಕಲಿ ನೀವು ಏನೇನು ಚೇಂಜಸ್ ಮಾಡಿದ್ರೆ ಆ ಸಿನಿಮಾಗೆ ಸರ್? ನಮ್ಮದು ಆದಷ್ಟು ನಾನು ರಿಯಲಿಸ್ಟಿಕ್ ಆಗಿ ಇಟ್ಕೊಳ್ಳೋಣ ಅಂತ ಪಾಯಿಂಟ್ ಇತ್ತು ಸರ್. ಅಂದರೆ ಡಿಸ್ಕಷನ್ ಆಗುವಾಗಲೇ ನಮಗೆ ಗೊತ್ತಾಯಿತು ಇದೊಂದು ರಿಯಲಿಸ್ಟಿಕ್ ಸಬ್ಜೆಕ್ಟು. ಸೊ ನಾವು ಲೈವ್ ಆಗಿ ಏನು ಕ್ಯಾಪ್ಚರ್ ಮಾಡ್ತೀವೋ ಅದೇ ಸಿನಿಮಾ ಆಗಬೇಕು ಅಂತ. ಸೊ ನಾನು ಟೆಕ್ನಿಕಲಿ ತುಂಬ ಒಳಗೋಗಿಲ್ಲ. ಸೊ ಆ ಅಟ್ಮಾಸ್ಫಿಯರ್, ಆ ನೇಚರ್ನ ಹೆಂಗೆ ನಾನು ಕ್ಯಾಪ್ಚರ್ ಮಾಡಬೇಕು ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ತುಂಬ ಟೆಕ್ನಿಕಲಿ ಹೋಗ್ದಿರಾ ಲೈವ್ ಆಗಿರುತ್ತೆ ಸಿನಿಮಾ ನೋಡುವಾಗ. ಸೊ ನಿಮಗೆ ಚಾಲೆಂಜಿಂಗ್ ಸೀನ್ ತೆಗಿಯೋದು ಒಂದು ಇದ್ದೇ ಇರುತ್ತೆ. ಆ್ಯಕ್ಷನ್ ಮೂವಿಗಳು ಅಥವಾ ಈ ಥರ ಒಂದು ಸಿನಿಮಾಗಳು ಬಂದಾಗ ಈ ಥರ ಒಂದು ಸ್ಟಂಟ್ಸ್ ಇರುತ್ತೆ ಸಮಥಿಂಗ್. ಅವಾಗ ನಿಮ್ಗೆ ಚಾಲೆಂಜಿಂಗ್ ಮೂಮೆಂಟ್ ಅಂತ ಯಾವುದಿತ್ತು? ಚಾಲೆಂಜಿಂಗ್ ಅಂದರೆ ಲೈಕ್ ನನಗೆ ಅದೇ ಸಮುದ್ರಕ್ಕೆ ಹೋದ್ವಿ, ಕ್ಯಾಮ್ರಾ ತಗೊಂಡು ವೆರಿ ಚಾಲೆಂಜ್. ಒಂದು ಸಾಂಗ್ ಕಂಪ್ಲೀಟ್ ಅಲ್ಲೇ ಬರುತ್ತೆ. ಸೊ ಆ ಸಾಂಗ್ ಚಾಲೆಂಜಿಂಗ್ ಆಗಿತ್ತು, ಹೊಸ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅಂಡ್ ದೆನ್ ಫೈಟ್, ಕ್ಲೈಮ್ಯಾಕ್ಸ್ ಫೈಟ್ ಬರುತ್ತೆ. ಸೊ ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. ಪ್ರತಿ ಸೀನು ಚಾಲೆಂಜಿಂಗ್ ಇದೆ ಸರ್. ನೀವು ಅಂದರೆ ಲೈಕ್ ಒಂದು ವಿಜುವಲ್ ಟ್ರೀಟ್ ಆಗಿರುತ್ತೆ, ಅಟ್ ದ ಸೇಮ್ ಟೈಮ್ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತೂ ಗ್ಯಾರಂಟಿ. ಬೀಚಲ್ಲಿ ಒಂದು ನ್ಯಾಚುರಲ್ ಫೈಟ್ ಕಂಪೋಸ್ ಮಾಡಿದ್ವಿ. ಇವ್ರು ನಾವೆಲ್ಲ ಸರಿ ಮಾಡಿರೋದು. ನಾವು ಲಾಸ್ಟಿಗೆ ಒಂದು ಬೆಳಿಗ್ಗೆ ಶುರು ಮಾಡಿದ್ದು ಸಂಜೆ ಆಯ್ತಲ್ವಾ, ನಾವೆಲ್ಲ ಫ್ಲಾಟ್. ಯಾಕಂದ್ರೆ ಏನ್ ಸರ್ ಏನ್ ಓಡಿಸಿದಾರೆ ಗೊತ್ತಾ, ಇವರು ಡೈರೆಕ್ಟ್ರು ನಾಗಿ ಸಾಕಿ ಅಂತಂದ್ರೆ ಇವ್ರು ಬಿಡ್ತಾ ಇಲ್ಲ. ಸರ್ 1 more ಅಂತಿದ್ದಾರೆ. ಇವರಿಗೆ ಚೆನ್ನಾಗಿ ಬರೋದಂತೆ ಬಿಡ್ತಾ ಇಲ್ಲ ಇವರು. ಆ ಸನ್ಸೆಟ್ ಅಲ್ಲೇ ಬೇಕಂತ ನಮ್ಗೆ ಗೊತ್ತಾಗ್ತಿಲ್ಲ. ಟೆಕ್ನಿಕಲಿ ಉಸಿರು ಹೋಗ್ಬಿಟ್ಟಿದೆ ಸರ್ ನಾವು. ನಾನು ಪ್ರಶಸ್ತಿ ಅಂತ ಕೈ ಮುಗ್ಬಿಟ್ಟಿದ್ರೆ ಅಣ್ಣ ಸವಸ ಸಾಕೋದು. ಬಟ್ ಅವತ್ತಷ್ಟು ಕಷ್ಟಪಟ್ಟಿದ್ದಕ್ಕೆ ಇವತ್ತೊಂದು ಒಳ್ಳೊಳ್ಳೆ ಶಾಟ್ ಸಿಕ್ಕಿದೆ ಸರ್. ಈ ಪ್ರೀವಿಯಸ್ ಸಿನಿಮಾಗಳು ನೀವು ಮಾಡಿರ್ಬೋದು, ಈಗ ನೀವು ಈ ಥರ ಸಿನಿಮಾಗಳು ಬರ್ತಾ ಇದ್ದಾಗ ನಿಮ್ಗೆ ಏನು ಅನಿಸುತ್ತೆ ಈ ಥರ ಒಂದು ಕ್ಯಾರೆಕ್ಟರ್ಗಳು ಮಾಡಿ? ಸರ್ ಆ್ಯಕ್ಚುಲಿ ಈ ಥರ ಕ್ಯಾರೆಕ್ಟರ್ ಅಂದರೆ ಈ ಥರ ಕಂಟೆಂಟ್ ಓರಿಯೆಂಟೆಡ್ ಮೂವಿಯಲ್ಲಿ ನಾವು ಮಾಡಿದಾಗ ಒಂದು ನಾವು ಮಾತ್ರ ಸರ್, ಹೀರೋ ಮಾತ್ರ ಅಲ್ಲ, ನಾವೆಲ್ಲರೂ ರೀಚ್ ಆಗ್ಬಿಡ್ತೀವಿ. ಅದು ಮಾಡಿರುವಂಥ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ರೀಚ್ ಆಗುತ್ತೆ, DOP ರೀಚ್ ಆಗ್ತಾರೆ, ಡೈರೆಕ್ಟರ್ ರೀಚ್ ಆಗ್ತಾರೆ. ಸೊ ಕಂಟೆಂಟ್ ಓರಿಯೆಂಟೆಡ್ ಮೂವಿಲಿ ನಾವು ಮಾಡಬೇಕು ಅಂತ ಆಸೆ ಸರ್. ಈ ಥರ ಸಣ್ಣ ಪಾತ್ರಗಳು ಅಷ್ಟೇ, ಚಿಕ್ಕದಾದ್ರೂ ಓಕೆ, ಆ ಕಂಟೆಂಟಿಗೆ ಕರೆಕ್ಟ್ ಆಗಿದೆಯಾ, ಆ ಮಾಡಿರೋ ಕ್ಯಾರೆಕ್ಟರ್ ಜಸ್ಟಿಫಿಕೇಶನ್ ಕೊಟ್ಟು ನಾವು ಓಕೆ
ಚೆನ್ನಾಗಿದೆ. ಅಂಡ್ ತುಂಬಾ ಯೂಜ್ ಸ್ಟಾರ್ ಕಾಸ್ಟ್ ಇರುವಂತ ಸಿನಿಮಾ ಇದು. ತುಂಬಾ ದೊಡ್ಡ ದೊಡ್ಡ ಕಲಾವಿದರುಗಳು ಇರುವಂತಾರೆ, ಅಂದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಆಕ್ಟರ್ಗಳು. ಹೇಗೆ ಅನಿಸ್ತು ಅವ್ರ ಜೊತೆ ವರ್ಕ್ ಮಾಡಕ್ಕೆ ನಿಮಗೂ ಕೂಡ ನಿಮಗೂ? ಸೊ ನನ್ಗೆ ವೆರಿ ಚಾಲೆಂಜಿಂಗ್ ಇರೋದೇನು ಗೊತ್ತಾ, ದುಶ್ಮನ್ ಎಲ್ಲಿದೆ ಸರ್ ಪಕ್ಕದಲ್ಲೇ ಇದ್ದಾರೆ, ಪ್ರಶಾಂತ್ ಸಿದ್ದಿ. ಇವರಲ್ಲ ಪ್ರಶಾಂತ್ ಸಿದ್ದಿ, ನಾನು ಅವ್ರು ಅನ್ಕೊಂಡ್ಬಿಟ್ಟೆ. ಇವರಲ್ಲ ಪ್ರಶಾಂತ್ ಸಿದ್ದಿ. ನಾನು ಅವ್ರ ಜೊತೆಗೆ ಕ್ಯಾರಿ ಆಗ್ತಿರುವಂತ ಒಂದು ಕ್ಯಾರೆಕ್ಟರ್, ಇಬ್ರು ಜೊತೆಗೆ ಇರ್ತೀವಿ. ಅವ್ರು ಗೊತ್ತಲ್ಲ, ಅವ್ರು ತುಂಬಾ ಆಲ್ರೆಡಿ ಹೆಸರು ಮಾಡಿದ್ದಾರೆ, ಒಳ್ಳೆ ನಟ ಅಂತ ಅವ್ರು ಹೆಸರು ಮಾಡಿದ್ದಾರೆ. ಹೌದು, ಅವ್ರ ಹೆಸರು ಮಾಡಿದ್ದಾರೆ. ನನಗೆ ಅವ್ರ ಜೊತೆ ಓವರ್ಲೆಪ್ ಆಗದಿರೋ ತರ ನೋಡ್ಕೊಳ್ಳೋದ್ರೆ ಚಾಲೆಂಜ್. ನಾನು ಆಕ್ಟಿಂಗ್ ಬಿಡಿ, ಅವ್ರಿಗಿಂತ ಚೆನ್ನಾಗಿ ಮಾಡಕ್ ನಿಮ್ಗೆ ಕಷ್ಟ ಆಗುತ್ತೆ. ಅದ್ ಬಿಡಿ, ಓವರ್ಲೆಪ್ ಆಗದಿರೋದ್ರ ನಾವು ಟ್ರೈ ಮಾಡ್ಬೇಕು. ಎದುರುಗಡೆ ಪೃಥ್ವಿ ಅಂಬರ್, ಈ ಕಡೆ ಶರತ್ ಲೋಹಿತ್ ಈ ಕಡೆ ಬಜರಂಗಿ ಲೋಕಿ, ಇವ್ರ ಮಧ್ಯೆ ನಾವು ಓವರ್ಲೆಪ್ ಆಗದಿರೋ ತರ ಟ್ರೈ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಸೊ ಆ ಥರ ನಿಮ್ಗೊಂದು ನಿಮ್ಗೆ ಏನಿತ್ತು ಸರ್ ಈ ಥರ ಒಂದು? ಸರ್ ನನಗೆ ಏನಂದ್ರೆ ಲೈಕ್ ಅವ್ರು ಯಾರು ಅವ್ರ ಸ್ಟಾರ್ ಹೀರೋಸ್ ಇಲ್ಲ ಆ ಥರ ಯಾರು ಟ್ರೀಟ್ ಮಾಡಲಿಲ್ಲ ಸರ್. ಅಂದರೆ ಎಲ್ಲರೂ ವೆರಿ ಈಕ್ವಲ್ ಆಗಿ ಟ್ರೀಟ್ ಮಾಡಿದ್ರು. ಲೈಕ್ ಯಾರೂ ಆ ಥರ ಒಂದು ಇದು ಕೊಟ್ಟಿಲ್ಲ. ಪೃಥ್ವಿ ಸರ್ ಆಗಲಿ, ಇವರಾಗಲಿ, ಇಲ್ಲ ಲೋಕೇಶ್ ಸರ್ ಆಗಲಿ, ಎಲ್ಲರಿಗೂ ಅವ್ರವ್ರ ಓನ್ ಡೆಡಿಕೇಶನ್ಸ್ ಇತ್ತು. ಅಟ್ ದ ಸೇಮ್ ಟೈಮ್ ನಾವು ಆ ಸ್ಟಾರ್ ಇದ್ರೊಳಗೆ ಹೋಗಿಲ್ಲ. ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡೋಕ್ಕೆ ನನಗೆ ನಾನೊಂದು ಸರ್ಟನ್ ಇದ್ರಲ್ಲಿ ಲೈಟ್ ಮಾಡಿರ್ತೀನಿ. ಸೊ ಆ ಲೈಟಿಂಗ್ಗೆ ಪೊಸಿಷನ್ ಆಗಲಿ ಇದಾಗಲಿ ನಾನು ಅವ್ರಿಗೆ ಹೇಳೋದೇ ಇಲ್ಲ, ಅವರೇ ಅರ್ಥ ಮಾಡ್ಕೊಂಡು ನನಗೆ ತುಂಬ ಕಂಫರ್ಟಾಗಿ ನನಗೆ ಸ್ಪೇಸ್ ಕೊಟ್ಟರು. ಅಂದರೆ ಫ್ರೇಮಿಂಗಲ್ಲಾಗಲಿ ಲೈಟಿಂಗಲ್ಲಾಗಲಿ. ಸೊ ಯಾರು ಆ ಸ್ಟಾರ್ ಇದು ಕೊಟ್ಟಿಲ್ಲ. ಎಲ್ಲರಿಗೂ ಏನ್ ಗೊತ್ತಾ ಸರ್, ಈ ಸಿನಿಮಾದಲ್ಲಿ ಏನೋ ಒಂದು ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಗೊತ್ತಾ. ಸೊ ಎಲ್ರು ಮ್ಯೂಚುವಲಿ ಅವ್ರವ್ರಿಗೆ ಕೆಲಸ ಮಾಡ್ಕೊಂತ ಇದ್ರು. ಈಗ ಲೋಕೇಶ್ ಸರ್ ಇರ್ಬೋದು, ಶರತ್ ಅಣ್ಣ ಇರ್ಬೋದು, ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ಮಾಡಿರೋ ಸಿನಿಮಾ. ಯಾರಾದ್ರೂ ಬರೋದು ಲೇಟ್ ಆಗಿರೋದ್ರೆ ಅವರೇ ಬರೋದು, ಏನ್ ಮಾಡ್ಬೇಕು. ಸೊ ನಾನು ಇರ್ಬೋದು, ಅವ್ರು ಎಲ್ಲರೂ ಕೂಡ ಮ್ಯೂಚುವಲಿ ಈ ಸಿನಿಮಾಗೆ ಏನ್ ಮಾಡ್ಬೇಕು ನಾವೇ ಮಾಡ್ತಾ ಇದ್ದೀವಿ. ಅವ್ರ್ಯಾರು ಒಂದು ಕರಿಬೇಕು, ಇವ್ರು ಒಂದು ಕರಿಬೇಕು, ಆ ಥರ ಇಲ್ಲ. ಇವ್ರೇನು ವೆಯ್ಟ್ ಮಾಡೋದು ಲೇಟ್ ಆಯ್ತು ಇಲ್ಲ, ನಾವು ನಿಂತ್ಕೊಂತ ಇದ್ವಿ ಅಣ್ಣ ಏನ್ ಮಾಡ್ಬೇಕು ಅಂತ. ಸೊ ಒಂದು ಈ ಸಿನಿಮಾ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇದೆ ಸರ್. ಈ ಥರ ಕರಾವಳಿ ಪ್ರದೇಶದಲ್ಲಿ ಈ ಥರ ಒಂದಷ್ಟು, ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ನಡೆಯೋದು ಕಳ್ಳ ಸಾಗಾಣಿಕೆ ಅಥವಾ ಏನೋ ಒಂದು ಸಮಥಿಂಗ್ ಸ್ಮಗ್ಲಿಂಗ್, ಈ ಥರ ಒಂದು ಅಷ್ಟು ನಡೆದಿರೋ ಕೇಳಿತಿದ್ದೋ ಅಥವಾ ಸಿನಿಮಾಗಳು ನೋಡಿದ್ದೀವಿ. ಸೊ ನೀವು ರಿಯಲಿಸ್ಟಿಕ್ ಆಗಿ ಯಾವ ಥರ ಕೇಳಿದಿರಾ ಅಥವಾ ನೋಡಿದಿರಿ ನೀವು? ಯಾಕಂದ್ರೆ ಆ ಭಾಗದಲ್ಲೇ ಆಗಿರ್ಬೋದು. ನೋಡಿದೀವಿ ಸರ್, ಇವಾಗ ಹೇಳೋ ಸರ್, ಇವಾಗ ನೋಡಿದ್ದೀನಿ ಸರ್, ತುಂಬಾ ನೋಡಿದ್ದೀನಿ. ಕೇಳಿರ್ತೀರಾ? ಕೇಳಿದ್ದೀನಿ, ನನ್ನ ಕಣ್ಣಾರೆ ನೋಡಿದ್ದೀನಿ, ನೋಡಿ ಹೊಡೋಗಿದ್ದೀನಿ ಅಷ್ಟೇ. ಸೂಪರ್, ಅಂದ್ರೆ ರಿಯಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಓಕೆ, ಅಲ್ಲಿನ ಒಂದು ಅಂದ್ರೆ ಈಗ ನಾವು ಬೆಂಗಳೂರು ಸೈಡ್ ಆಗಿದ್ರೆ ನಮ್ಗೆ ಗೊತ್ತಿರಲ್ಲ. ಮೇ ಬಿ ಅಲ್ಲಿ ಯಾವ ಥರ ಒಂದು ಈ ಥರ ಎಲ್ಲ ಆದಾಗ ಒಂದು ಆ್ಯಕ್ಷನ್ಸ್ಗಳು ತೊಗೊತಾರೆ ನೀವು ನೋಡಿದ್ರೆ? ಪೊಲೀಸ್ ನ್ಯಾವಿ ಇರ್ಬೋದು ಸರ್, ಸಮಥಿಂಗ್. ಪೊಲೀಸ್ ಅವ್ರು ವೆರಿ ಸ್ಟ್ರಿಕ್ಟ್ ಸರ್. ವಿತ್ ಇನ್ ಎ ಡೇ ಅವ್ರು ಹಿಡ್ಬಿಡ್ತಾರೆ, ಏನೇ ಮಾಡಲಿ ಆ ವಿತ್ ಇನ್ ಎ ಡೇ ಇವ್ರು ವ್ಯವಹಾರ ಮಾಡ್ಕೊಂಡ್ಬಿಡ್ತಾರೆ. ಇವರಿಗೂ ಗೊತ್ತು, ಏನೇ ಒಂದು ಏನಾದ್ರೂ ಒನ್ ಡೇ ನಮ್ಗೆ ಹಿಡ್ಬಿಡ್ತಾರೆ ಅಂತ ಗೊತ್ತು. ಆ ಒನ್ ಡೇ ಇವ್ರು ಕೆಲಸ ಮಾಡ್ಕೊಂಡ್ಬಿಡ್ತಾರೆ. ಸೊ ಎಲ್ಲ ಮ್ಯೂಚುವಲ್ ಅದು, ಅವ್ರಿಗೆ ನಮ್ಗೆ ಹಿಡಿತಾರೆ ಅಂತ ಗೊತ್ತು, ಇವ್ರಿಗೆ ನಾನು ಹಿಡಿತೀನಿ ಅಂತ ಗೊತ್ತು. ಬಟ್ ಆ ಹಿಡಿಯೋ ಗ್ಯಾಪ್ ಏನೋ ಮಾಡ್ಕೋಬೇಕಷ್ಟೇ. ಈ ಥರ ಆದಾಗ ಒಂದು ಆ್ಯಕ್ಚುಲಿ ಸ್ಟ್ರಿಕ್ಟ್ಲಿ ಆ್ಯಕ್ಷನ್ಸ್ಗಳು ತಗೊಬೇಕಾಗುತ್ತೆ. ಯಾಕಂದರೆ ಇದನ್ನ ದೇಶದ ಭದ್ರತೆಗಳು ಇರುತ್ತೆ. ಈ ಥರ ಒಂದು ಸಿನಿಮಾಗಳು ಬಂದಾಗ ಮೇ ಬಿ ಜನಕ್ಕೂ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ನೀವೇನು ಹೇಳ್ತೀರಾ? ಇದು ಏನು ಹೇಳ್ತಾರೆ? ಅದೇ ಸರ್, ಲೈಕ್ ಈ ಪಾಯಿಂಟ್ಗೆ ಅವ್ರ ಇನ್ನೋಸೆನ್ಸ್ನ ಕೆಣಕಬಾರ್ದು ಸರ್ ಅಷ್ಟೇ. ಅಂದರೆ ಅವ್ರಿಗೆ ಅಂತ ಒಂದು ಇನ್ನೋಸೆನ್ಸ್, ಒಂದು ಎಮೋಷನ್ ಇದೆ. ಅದಕ್ಕೆ ಯಾರೇ ಹೋಗಿ ಇದು ಮಾಡಿದ್ರು ಅದು ಹರ್ಟ್ ಆಗುತ್ತೆ. ಸೊ ನಾವು ಅದನ್ನ ನೋಡ್ಕೊಂಡ್ರೆ ಸಾಕು. ಯಾರ ಇನ್ನೋಸೆನ್ಸ್ ಇದು ಮಾಡಿದ್ರೆ ನೀಟಾಗಿ ಮಾಡ್ತೀವಿ ಸರ್. ಈ ಸಿನಿಮಾದ ಮೆಸೇಜ್ ನೀವು ಹೇಳಿದ್ರಲ್ಲ, ಆ ಕ್ವಶನ್ಗೆ ಈ ಸಿನಿಮಾದ ಮೆಸೇಜ್ ಇದೆ. ಏನೇ ಮಾಡೋಕೆ ಹೋದ್ರು ಲಾಸ್ಟ್ ನಿಂಗೆ ಸಿಗೋದು, ನಿಂಗೆ ಏನು ಸಿಗಬೇಕು ಅದು ಸಿಗುತ್ತೆ. ಏನು ನಿಂಗೆ ಎಷ್ಟೇ ಟ್ರೈ ಮಾಡಿ ನಿಮ್ದು ಅಲ್ದಿರೋ ನಿಮ್ಗೆ ಎಲ್ಲ ಈ ಸಿನಿಮಾದ ಮೆಸೇಜ್ ಸಿಗುತ್ತೆ. ಎಸ್, ಏನೋ ಹೀರೋಯಿನ್ ಇಲ್ಲ ನಾನು ಮಾಡೋದಿಲ್ಲ ಅಂತ ಹೇಳಿದ್ರಂತಲ್ಲ ಸರ್ ಡೈರೆಕ್ಟರ್ ನೀವು? ನನಗೊಂದು ಆ ಥರ ಕ್ಯಾರೆಕ್ಟರ್ ಕೊಟ್ಟಬೇಕು, ನಾನು ವಿಲನ್ ಅಂದರೆ ರೇಪ್ ಮಾಡೋ ಸೀನ್ ಇರಬೇಕು. ಇಲ್ಲ ಸರ್, ಎಲ್ಲ ನೋಡಿ ಹೀರೋಗಿಂತ ನೀವೇ ಕೇಳಿದ್ರಂತಲ್ಲ. ಬೆಳೆಯೋ ಪ್ರತಿಭೆನ ಇಲ್ಲೇ ಕಿವಿತಿದ್ದಾರೆ ಗೊತ್ತಾ. ಆ ಥರ ಕೇಳಿದೆ ಸರ್. ಎಲ್ಲ ಸ್ಟಾರ್ಟಿಂಗ್ ಸ್ಕ್ರಿಪ್ಟ್ ಅಲ್ಲಿ ನಂಗೊಂದು ಹೀರೋಯಿನ್ ಅಂತ ಇತ್ತು, ಇನ್ನೊಂದು ಸ್ಕ್ರಿಪ್ಟ್ ಅಲ್ಲಿ ಚೆನ್ನಾಗಿತ್ತು. ಅದೇ ಇದೊಂದು ಬರ್ತಾಳೆ, ನಾನೇನು ಸಣ್ಣ ಲವ್ ಇದೆ, ಸ್ವಲ್ಪ ಆಸೆ ಇತ್ತು, ಎಲ್ಲ ಇತ್ತು. ಕಟ್ ಮಾಡಿದ್ರೆ ಸ್ಕ್ರಿಪ್ಟ್ ಚೇಂಜ್ ಆಗುತ್ತೆ. ನೋಡಿ, ನಾನೇನು ಬಾಯ್ ಬಿಡ್ಸಕ್ ಹೋದ್ರೆ ಇವರೇನು ಹೇಳ್ಬಿಟ್ರು. ಸತ್ಯ ಆಕ್ಚುಲಿ ವಿಲ್ಲನ್ ಅಂತ ಎಲ್ಲರೂ ಇದು ಮಾಡ್ತಾ ಇದಾರೆ. ಬಟ್ ವಿಲ್ಲನ್ ಅಲ್ಲ, ಇವೊಂದು ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಲೈಕ್ ವಿಲ್ಲನ್ ಅಂತ ಹೇಳಕ್ಕಾಗಲ್ಲ. ಸಿನಿಮಾಗೆ ಒಂದು ಜಸ್ಟಿಫಿಕೇಶನ್ ಬೇಕಲ್ವಾ, ಒಂದು ಟೇಕ್ ಅವೇ ಇರ್ಬೇಕಲ್ಲ. ಅದು ಇವರು ಒಂದು ಫಿಶರ್ ಮ್ಯಾನ್ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡೋ ತರ ಕ್ಯಾರೆಕ್ಟರ್. ತುಂಬಾ ಅವ್ರು ನಾನು ನೋಡಿರೋ ಪ್ರಕಾರ ನಮ್ಮ ಕರಾವಳಿಯಲ್ಲಿ ಫಿಶರ್ ಮ್ಯಾನ್ ಇದಾರಲ್ಲ, ತುಂಬಾ ಇನ್ನೋಸೆಂಟ್ ಸರ್. ಮತ್ತೆ ಅವ್ರನ್ನ ಕೇಳಿಕಿದ್ರೆ ಯಾರನ್ನು ಬಿಡೋದು, ಪೊಲೀಸ್ ಇರ್ಬೋದು, ಮಿಲಿಟರಿ ಬಂದ್ರೆ ಬಿಡೋದು. ಆ ಥರ ಅವರು ವೆರಿ ಡೇಂಜರಸ್ ಅವರು. ಬಟ್ ಫ್ರೆಂಡ್ಶಿಪ್ ಎಷ್ಟೇ ಬೆಲೆ ಕೊಡ್ತಾರೆ.
Wow. ಆ ಥರ ಕ್ಯಾರೆಕ್ಟರ್ ನಾವು ಪ್ಲೇ ಮಾಡ್ತೀವಿ. ಸೂಪರ್ ಸರ್. ಎಸ್ ಫೈನಲ್ ಆಗಿ ರಿಲೀಸ್ ಆಗ್ತಿದೆ, ನಿಮ್ಮ ಒಂದು ಡ್ರೀಮು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಚೆನ್ನಾಗಿ? ನಿಮ್ಗೆಲ್ಲ ಸರ್ ಅದೇ ಸರ್, ಲೈಕ್ ಈಗ ಎಲ್ಲರೂ ಓ ಟಿ ಟಿ ಅಂತೇಳಿ ಸಿನಿಮಾಗಳು ನೋಡ್ತಾ ಇದ್ದಾರೆ. ಸೊ ಅದನ್ನು ಅವಾಯ್ಡ್ ಮಾಡಿ ಈ ಸಿನಿಮಾ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಸಿನಿಮಾ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ವಿಜುವಲಿನೂ ಲೈಕ್ ಆ ಸಮುದ್ರ ಒಂದು ಸೀ ಶೋರಲ್ಲಿ ಇದ್ದರೆ ಹೆಂಗಿರುತ್ತೋ ಆ ಅಟ್ಮಾಸ್ಫಿಯರನ್ನು ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀವಿ. ಬಂದು ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಸರ್. 2 hours ನೀವು ಕಂಪ್ಲೀಟ್ 1 hour ಹೋಗ್ತೀರಾ ಸರ್ ಅಷ್ಟೇ. 2 hours ಕಂಪ್ಲೀಟ್ 1 hourದಲ್ಲಿ ಇದ್ದು ಆಚೆ ಬರ್ತೀರಾ. ಆ ಥರ ಇದೆ. ಸಮುದ್ರದೊಳಗೆ ಕರ್ಕೊಂಡು ಸಮುದ್ರ ಸೈಡ್ ಹೆಂಗಿರ್ತಾರೆ, ಫಿಶರ್ಮನ್ ಹೆಂಗಿರ್ತಾರೆ, ಅಲ್ಲಿಂದ ಒಂದು ಆ ನೇಟಿವಿಟಿ ಇದೆ ಗೊತ್ತಾ, ನೇಟಿವಿಟಿನ ನೀವು ನೋಡ್ಕೊಂಡು ಆಚೆ ಬರ್ತಾರೆ. ಕಂಟೆಂಟ್ ವೈಸ್ ಅಲ್ಲಿ ಲೈಕ್ ಸ್ಕ್ರೀನ್ ಪ್ಲೇ ಫಾಸ್ಟ್ ಇರುತ್ತೆ, ಎಲ್ಲೂ ಬೋರ್ ಆಗಲ್ಲ. ಸೊ ಒಂದು ಲೈಕ್ ಒಳ್ಳೆ ಎಂಟರ್ಟೈನ್ಮೆಂಟ್ ಫಿಲ್ಮ್ ಆಗಿರುತ್ತೆ. ಸೂಪರ್. ಆಲ್ ದ ವೆರಿ ಬೆಸ್ಟ್ ನಿಮ್ಮಿಬ್ಬರಿಗೂ ಕೂಡ ಒಳ್ಳೇದಾಗಲಿ ಆ್ಯಂಡ್ ಇಡೀ ಟೀಮ್ಗೂ ಕೂಡ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ಸ್.